ಹಲೋ ಎವ್ರಿವನ್, ಹ್ಯಾಪಿ ನ್ಯೂ ಇಯರ್ ಟು ಆಲ್. ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಪ್ರತಿಯೊಬ್ಬರು ಕೂಡ ಹೊಸ ವರ್ಷನ ಸೆಲೆಬ್ರೇಟ್ ಮಾಡೇ ಮಾಡ್ತೀವಿ. ಹೊಸ ವರ್ಷನ ಸೆಲೆಬ್ರೇಟ್ ಮಾಡೋದಕ್ಕಿಂತ ಮುಂಚೆ ನಾವು ಹೊಸ ವರ್ಷನ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ, ಅದು ಎಲ್ಲಿಂದ ಪ್ರಾರಂಭವಾಯಿತು ಅಂತ ಯಾವತ್ತಾದರೂ ನಾವು ಯೋಚನೆ ಮಾಡಿದ್ದೀವ? ಸೊ ಇವತ್ತು ಅದ್ರ ಬಗ್ಗೆ ಒಂದು ಸ್ವಲ್ಪ ಸಣ್ಣದಾಗಿ ನಿಮ್ಮ ಮುಂದೆ ತಿಳಿಸುವಂಥ ಪ್ರಯತ್ನನ ಮಾಡ್ತೀನಿ. ಹೊಸ ವರ್ಷ ನಾವು ತಮಿಳ್ ಕ್ಯಾಲೆಂಡರ್ನ ನೋಡಿರ್ತೀವಿ, ಕನ್ನಡ ಕ್ಯಾಲೆಂಡರ್ನ ನೋಡಿರ್ತೀವಿ. ತಮಿಳ್ ಕ್ಯಾಲೆಂಡರಲ್ಲಿ ಪೊಂಗಲ್ನ ಹೊಸ ವರ್ಷ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಕನ್ನಡ ಕ್ಯಾಲೆಂಡರ್ನ ನೋಡೋದಾದರೆ ಯುಗಾದಿನ ಹೊಸ ವರ್ಷ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ಜಾನ್ವರಿ 1ನ ಪ್ರಪಂಚದಾದ್ಯಂತ ಹೊಸ ವರ್ಷ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅದು ಯಾಕೆ ಅಂತ ನಾನು ಇವಾಗ ನಿಮಗೆ ಹೇಳ್ತೀನಿ. ಈಗ ನಾವೆಲ್ಲ ಹೇಗೆ ತಮಿಳ್ ಕ್ಯಾಲೆಂಡರ್ ಕನ್ನಡ ಕ್ಯಾಲೆಂಡರ್ ಅಂತ ಹೇಗೆ ಹೇಳ್ತೀವಿ, ಅದೇ ಥರ 1800ನೇ ದಶಕದಲ್ಲಿ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಕ್ಯಾಲೆಂಡರ್ ಇತ್ತು. ಆ ಕ್ಯಾಲೆಂಡರ್ನ ಪ್ರಕಾರ 31st ಜನವರಿ ಅಂದರೆ ನಿನ್ನೆ ರಾತ್ರಿ 31st ಜನವರಿನ ನೈಟ್ ಒಂದು ವರ್ಷದಲ್ಲಿ ಏನೆಲ್ಲ ಆಗಿತ್ತು ಅದನ್ನು ಅವರು ಸೆಲೆಬ್ರೇಟ್ ಮಾಡೋದ್ರ ಮೂಲಕ ಅಲ್ಲಿನ ಜನ ವ್ಯಕ್ತಪಡಿಸ್ತಾ ಇದ್ರು. ಹೇಗೆ ಅಂದರೆ ನೃತ್ಯ ಮಾಡೋದು, ಡ್ಯಾನ್ಸ್ ಮಾಡೋದು, ತಿನ್ನೋದು, ಕುಡಿಯೋದು, ಈ ರೀತಿ ಅವರಿಂದ ಏನು ಸಾಧ್ಯ ಆಗತ್ತೆ ಅದ್ರ ಮೂಲಕ ಅವರು ವ್ಯಕ್ತಪಡಿಸ್ತಾ ಇದ್ರು, ಅವರ ಸಂತೋಷನ ವ್ಯಕ್ತಪಡಿಸ್ತಾ ಇದ್ರು. ಅದೇ ಅವರು ಸಮಯ ಕಳೆದಂತೆ 12 ಗಂಟೆ ಆದ ನಂತರ ಅದು ಹೇಗೆ ಪರಿವರ್ತನೆ ಆಗುತ್ತೆ, ಹೊಸ ವರ್ಷ ಅಂತ ಕರೆಸ್ಕೊಳ್ಳುತ್ತಲ್ವ. ಹಳೆ ವರ್ಷನ ಹೋಗಿಸ್ಬಿಟ್ಟು ಹೊಸ ವರ್ಷ ಅಂದರೆ ಸಮೃದ್ಧಿಯ ವರ್ಷ ಅಂತ ಅದನ್ನು ಅವರು ಘೋಷಿಸ್ಕೊಂಡು ಅವರು ಹೊಸ ವರ್ಷದಲ್ಲಿ ಏನೆಲ್ಲ ಮಾಡಬೇಕು, ಈ ಹಳೆ ವರ್ಷದಲ್ಲಿ ಆದಂತಹ ನೆನಪುಗಳ ಏನೆಲ್ಲ ಕಹಿ ನೆನಪುಗಳಿದ್ವು ಅದನ್ನೆಲ್ಲ ಮರೆತು ಸಮೃದ್ಧಿಯ ವರ್ಷವಾಗಿ ಅವರು ಘೋಷಿಸ್ಕೊತಾರೆ. 1800ನೇ ದಶಕದಲ್ಲಿ ಪ್ರಾರಂಭವಾದಂತಹ ಈ ಒಂದು ಸಂಪ್ರದಾಯ ಇಂದು ಪ್ರಪಂಚದಾದ್ಯಂತ ಹೊಸ ವರ್ಷ ಅಂತ ಹಬ್ಬ ಆಚರಣೆಯನ್ನೇ ಉಂಟು ಮಾಡಿದೆ. ಈ ಹೊಸ ವರ್ಷವನ್ನು ಪ್ರಪ್ರಥಮ ಬಾರಿಗೆ ಅಕ್ಸೆಪ್ಟ್ ಮಾಡಿಕೊಂಡ ಅಂದರೆ ಆಹ್ವಾನಿಸ್ಕೊಂಡಂತಹ ದೇಶಗಳು ಯಾವ್ಯಾವುದು ಅಂತಂದರೆ ಲೈನ್ ದ್ವೀಪ ಆಗಿರ್ಬೋದು, ಅಮೇರಿಕಾ, ಜರ್ಮನ್, ಹೌಲೆಂಡ್ ದ್ವೀಪ, ಈ ಎಲ್ಲ ಪ್ರದೇಶಗಳು ಅದನ್ನು ಅದ್ಧೂರಿಯಾಗಿ ಸ್ವಾಗತ ಮಾಡ್ಕೊತವೆ. ಇಲ್ಲಿಂದ ಪ್ರಾರಂಭಗೊಂಡಂತಹ ಈ ಹೊಸ ವರ್ಷದ ಸಂಭ್ರಮಾಚರಣೆ ಇಂದು ಪ್ರಪಂಚದಾದ್ಯಂತ ನಾವು ಹೊಸ ವರ್ಷ ಅಂತಲೇ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತೀವಿ. ಇದು ಬರೀ ಕೇವಲ ಹೊಸ ವರ್ಷ ಅಲ್ಲ, ಇದೊಂದು ಹಳೆಯ ಸಾಂಪ್ರದಾಯಿಕ ಒಂದು ಪದ್ಧತಿ ಅಂತಲೂ ಕೂಡ ಹೇಳ್ಬೋದು. ಇಷ್ಟು ದಿನ ನಾವು ಹೊಸ ವರ್ಷನ ಸುಮ್ಮನೆ ಕಾಮನ್ ಆಗಿ ಕೇಕ್ ಕಟ್ ಮಾಡೋದ್ರ ಮೂಲಕ ಆಗಿರ್ಬೋದು, ವಿಶಸ್ ತಿಳಿಸೋದ್ರ ಮೂಲಕ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಆದರೆ ಯಾವತ್ತಾದರೂ ನಾವು ಹೊಸ ವರ್ಷ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀವ? ಸೊ ಅದಕ್ಕೋಸ್ಕರ ಈ ವಿಷಯನ ನಿಮ್ಮ ಮುಂದೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಇದಕ್ಕೆ ಒಂದು ಐತಿಹಾಸಿಕ ಹಿನ್ನೆಲೆಯೂ ಕೂಡ ಇದೆ. ಇದಕ್ಕೊಂದು ಜನವರಿ 1ಗೆ ಇದನ್ನು ಆಚರಿಸುವಂತಹ ಕಾರಣ ಕೂಡ ಇದೆ. 31st ನೈಟಿಂದ ಪ್ರಾರಂಭವಾದಂತಹ ಈ ಒಂದು ಸಂಪ್ರದಾಯ ಜನವರಿ 1ಗೂ ಕೂಡ ಮುಂದುವರಿಯೋದ್ರಿಂದ ಇದನ್ನು ಹೊಸ ವರ್ಷ ಅಂತ ಕರೆಸ್ಕೊಂಡು ಈಗ ಪ್ರಪಂಚದಾದ್ಯಂತ ಹೊಸ ವರ್ಷವಾಗಿಯೇ ಮಾರ್ಪಟ್ಟು ಸಂಭ್ರಮದಿಂದ ಆಚರಿಸುವಂಥ ಹಬ್ಬವಾಗಿದೆ ಅಂತ ಹೇಳ್ಬೋದು. ಸೊ ಗೊತ್ತಾಯ್ತಲ್ಲ ಯಾಕೆ ನಾವು ಹೊಸ ವರ್ಷವನ್ನು ಪ್ರತಿ ವರ್ಷ ಇಷ್ಟು ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಐತಿಹಾಸಿಕ ಹಿನ್ನೆಲೆ ಕೂಡ ಅದ್ರ ಬಗ್ಗೆ ನೀವು ತಿಳ್ಕೊಂಡ್ರಿ ಅಂತ ನಾನು ಭಾವಿಸ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.